ಒಂದು ಸರ್ಕಾರ 6,000 ರೂಪಾಯಿ. ಹಾಂ, ಮತ್ತು ಎಲ್ಲದಕ್ಕೂ MRP ಇದೆ. ಯಾವುದು? ನೀವೊಂದು ಪೇಪರಿಗೆ ಕೂಡ ಅದರ ಪ್ರೊಡಕ್ಷನ್ ಕಾಸ್ಟ್ ಇದೆ, ಒಂದು ಪೆನ್ನಿಗೆ ಕೂಡ ಪ್ರೊಡಕ್ಷನ್ ಕಾಸ್ಟ್ ಇದೆ, ನಿಪ್ಪಲ್ಲಿ ಒಂದು ಪೆನ್ ರಿಫಿಲ್ಲಿಗೆ ಕೂಡ ಪ್ರೊಡಕ್ಷನ್ ಕಾಸ್ಟ್ ಇದೆ. ಆದರೆ ರೈತ ಬೆಳೆದ ತೆಂಗಿನಕಾಯಿ ಇರ್ಬೋದು, ಅಡಿಕೆ ಇರ್ಬೋದು, ಯಾವುದಕ್ಕೂ ಒಂದು ಪ್ರೊಡಕ್ಷನ್ ಕಾಸ್ಟೇ ಇಲ್ಲ. ನಾನು ಸಣ್ಣ ಉದಾಹರಣೆ ಹೇಳ್ತೀನಿ. ಥೈಲ್ಯಾಂಡಲ್ಲಿ ಅವರು ಒಂದು ಕೃಷಿಯನ್ನು ಏನು ಮಾಡಬೇಕು, ಟೊಮೆಟೊ ಎಷ್ಟು ಬೆಳಿಬೇಕು, ಹೊನೆ ಎಷ್ಟು ಬೆಳಿಬೇಕು, ಭತ್ತ ಎಷ್ಟು ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಸರ್ಕಾರ ಪ್ಲ್ಯಾನ್ ಮಾಡಿ ಸೊಸೈಟಿ ಫಾರ್ಮ್ ಮಾಡ್ತಾರೆ. ಸೊಸೈಟಿ ಫಾರ್ಮ್ ಮಾಡಿದ ಮೇಲೆ ಒಂದು ಎಕ್ಸಾಂಪಲ್, ಟೊಮೆಟೊಗೆ 22 ರೂಪಾಯಿ ಫಿಕ್ಸ್ ಮಾಡ್ತಾರೆ. ಇದು ಸ್ಟೋರಿಂಗ್ ಪಾಯಿಂಟ್ ಮಾಡ್ತಾರೆ, ಬೈ ಪಾಯಿಂಟ್ ಏನು ಮಾಡ್ತಾರೆ, ಎಲ್ಲ ಮಾಡಿ 22ಕ್ಕೆ ಬೈ ಮಾಡ್ತಾರೆ, 24ಕ್ಕೆ ಸೇಲ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ರೈತನಿಗೆ ಹಣ ಕೊಡ್ತಾರೆ, ಅವನಿಗೆ ಕೆಲಸ ಅಂದರೆ ಬೆಳೆಯೋದು ಕೊಡೋದು. ಇಲ್ಲಿ ಹೇಗಿದೆ ಹೇಳಿದ್ರೆ, ಎಲ್ಲರೂ ಟೊಮೆಟೊ ಬೆಳೆದ್ರು, ತಗೊಂಡು ಬಂದರು, 2 ರೂಪಾಯಿ ಬಂತು. ಅವನು ಟ್ರಾನ್ಸ್ಪೋರ್ಟ್ 3 ರೂಪಾಯಿ. ಅವ ಏನು ಮಾಡ್ತಾನೆ, ಸಂಕಟಕ್ಕೆ ಅಲ್ಲಿ ಹಾಕ್ತಾನೆ, ಬಿಸಾಕಿ ಹೋಗ್ತಾನೆ. ಈಗ ನಮ್ಮ ಸರ್ಕಾರ ಎಲ್ಲ ಕಡೆ ಬಾರ್ ಓಪನ್ ಮಾಡಿದೆ, ಬೇಕಷ್ಟು ಬಾರು. ಹೆಜ್ಜೆಗೂ ಅವ ಲಿಕ್ಕರ್ ತಗೊಳ್ತಾನೆ, ಪಾಯಿಂಟ್ ತಗೊಂಡು ಅವನು ಸಾಯ್ತಾನೆ. ಅವನು ಬಿಸಾಕಿದ್ದಿರಲ್ಲಿ ಇಲ್ಲಿ ಏನಾಗ್ತಾ ಉಂಟಂತ ಹೇಳಿದರೆ, ಸೋಮಿನಿ ಇದು ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗಿ ಸೋಮಿನಿ ಕಾಯಿಲೆ ಸ್ಟಾರ್ಟ್ ಆಗ್ತದೆ, ಡೆಂಗಿ, ಕಾಲರ ಎಲ್ಲ ಬರ್ತದೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಕೂಡಲೇ ಪುನಃ 1,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತದೆ, ಯಾವುದು ಮೆಡಿಸಿನ್ ಮೇಲೆ. ಇದೆಲ್ಲ ನಮ್ಮ ದೇಶ ದೊಡ್ಡ ದುರಂತ.